ಸರ್, ಹಾಸನದ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಹಾಸನದ ಬಾಡಗೇರ ಕೊಪ್ಪಲಿನಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಮೋಸವಾಗ್ತಾ ಇದೆ ಅನ್ನೋದು ಪ್ರಮುಖ ಆರೋಪ. ತಿಂಗಳಲ್ಲಿ 15 ದಿನ ರೇಷನ್ ಕೊಡಬೇಕು ಅನ್ನೋ ನಿಯಮವನ್ನ ಇಲ್ಲಿ ಪಾಲಿಸ್ತಾ ಇಲ್ಲ. ತಿಂಗಳಲ್ಲಿ ಕೇವಲ 2 ದಿನ ಮಾತ್ರ ಬಡವರಿಗೆ ರೇಷನ್ ಅನ್ನ ವಿತರಿಸುತ್ತಾರೆ ಮಾಲೀಕರು ಅನ್ನುವಂತಹ ನೇರ ದೂರಿದೆ. ದೂರು ನೀಡ್ತೇವೆ ಅಂದ್ರೂ ಕೂಡ ಮಾಲೀಕ ಡೋಂಟ್ ಕೇರ್ ವರ್ತನೆಯನ್ನ ತೋರ್ತಾ ಇದ್ದಾರಂತೆ. ತೂಕದಲ್ಲೂ ಮೋಸ ಮಾಡ್ತಾನೆ ಅನ್ನುವ ಆರೋಪ ಇದೆ. ಇದರ ಜೊತೆಗೆ ಮತ್ತೊಂದು ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಹಾಸನದ ಎಂಜಿ ರಸ್ತೆಯ ಜನತಾ ಬಜಾರ್ನ ನ್ಯಾಯಬೆಲೆ ಅಂಗಡಿಯ ಮೇಲೆ ಇದು ನೇರ ಆರೋಪ ಬರ್ತಾ ಇರುವಂಥದ್ದು. ಬಡವರಿಗೆ ಪ್ರತಿ ಕಾರ್ಡ್ಗೆ 10 ರಿಂದ 15 ರೂಪಾಯಿಯನ್ನ ವಸೂಲಿ ಮಾಡ್ತಾನಂತೆ. ಕೂಪನ್ನಲ್ಲಿ 75 ರೂಪಾಯಿಗೆ ಬಿಲ್ ಆದರೆ 90 ರೂಪಾಯಿಯನ್ನ ಅವರು ಕೊಡಬೇಕಾಗತ್ತಂತೆ. ಗ್ರಾಹಕರು ಪ್ರಶ್ನಿಸಿದ್ರೆ ರೇಷನ್ ಕೊಡೋದಿಲ್ಲ ಅನ್ನೋ ಉತ್ತರನ ನೇರವಾಗಿ ಆತ ನೀಡ್ತಾನೆ. ಗಟ್ಟಿಯಾಗಿ ಪ್ರಶ್ನಿಸಿದ್ರೆ 15 ರೂಪಾಯಿಗೆ ಯಾವುದೋ ಸೋಪನ್ನ ಈತ ನೀಡ್ತಾನೆ ಅನ್ನುವಂತಹ ಆರೋಪ. 2 ಕೇಸ್ಗಳಿವೆ ಸರ್ ಇಲ್ಲಿ. ಈಗ ಬಹುಶಃ ಜನಸಾಮಾನ್ಯರಿಗೆ ನ್ಯಾಯಬೆಲೆ ಅಂಗಡಿ ಆಗುವಂಥ ಇವತ್ತು ವಿಚಾರಗಳು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕಾಗಿ ನಾವು ಇವತ್ತು ಕೂಪನ್ ವ್ಯವಸ್ಥೆ ಇವತ್ತು ನಾವು ಜಾರಿಗೆ ತಂದದ್ದು. ಯಾಕೆ ಅವನಿಗೆ ಹಕ್ಕು ಕೊಡಬೇಕಂತೇಳಿ. ಇದರಲ್ಲಿ ಸ್ವಲ್ಪ ಸಮಸ್ಯೆ ಇದ್ದ ಕಾರಣ ಈ ಕೂಪನನ್ನು ನಾವು ಇವತ್ತು ಸಮಸ್ಯೆ ಅಲ್ಲ, ಈಗ 3 ತಿಂಗಳ ಟ್ರಯಲ್ ಬೇಸಲ್ಲಿ ಬಂದು ನಮಗೆ ನೆಟ್ವರ್ಕ್ ಏನು ಪ್ರಾಬ್ಲಮ್ ಯಾವುದು ವಿಚಾರ ಗೊತ್ತಾದ ಕಾರಣ ಈ ತಿಂಗಳಿನಿಂದ ನಾವು ಕೂಪನ್ ನಾವು ಇವತ್ತು ವಿಡ್ರಾ ಮಾಡಿದ್ದೇವೆ. ಎಸ್ ಸರ್. ಇದ್ರ ಜೊತೆಗೆ ನಿರ್ದೇಶಕರಾದಂತಹ ಮಹದೇವಪ್ಪ ಅವರು ನಮ್ಮ ಜೊತೆ ಈಗ ಫೋನಿನಲ್ಲಿದ್ದಾರೆ. ಮಹದೇವಪ್ಪ ಅವರೇ, ನಿಮ್ಮ ಗಮನಕ್ಕೆ ಈ ಸಮಸ್ಯೆಗಳು ಬಂದಿದೆಯಾ ಹೇಗೆ? ನೋಟ್ ಮಾಡ್ಕೊಂಡಿದ್ದೀನಿ, ನಮ್ ಗಮನಕ್ಕೆ ಬಂದಿಲ್ಲ, ಇದು ನೋಟ್ ಮಾಡ್ಕೊಂಡಿದ್ದೀನಿ, ಕ್ರಮ ತಗೋತೀವಿ. ಸಚಿವರಿದ್ದಾರೆ, ಮಾತಾಡಿ. ಈಗ ಇಮಿಡಿಯೇಟ್ ಹೋಗಿ ಅವ್ರನ್ನ ಕಂಪ್ಲೇಂಟ್ ಪಡ್ಕೊಂಡು ಸಾಕ್ಷ್ಯ ಆದಿದ್ರೆ ಆ ಶಾಪ್ ಮೇಲೆ ಕಠಿಣವಾದ ಕ್ರಮ ತಗೊಳ್ಬೇಕು. ಮತ್ತೆ ಬಹುಶಃ ಕಂಪ್ಲೇಂಟ್ ಬಂದ್ರೆ ಮಾತ್ರ ಅಲ್ಲ, ಈ ರೀತಿಯ ನೋಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಯಾರು ಫುಡ್ ಇನ್ಸ್ಪೆಕ್ಟರ್ ಇದ್ದಾನೆ ಅವನು ಏನ್ ಮಾಡ್ತಾನೆ ನೋಡಿ. ಫುಡ್ ಇನ್ಸ್ಪೆಕ್ಟರ್ಗಳ ಬೆಂಬಲ ಇಲ್ಲದೆ ನ್ಯಾಯಬೆಲೆ ಅಂಗಡಿಯವರು ಮೋಸ ಮಾಡೋ ಧೈರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲ ನ್ಯಾಯಬೆಲೆ ಅಂಗಡಿಯವರ ಎಲ್ಲ ಈ ರೀತಿಯ ತೊಂದರೆ ಕೊಡಲಿಕ್ಕೆ ನೇರವಾಗಿಯ ಪರೋಕ್ಷವಾಗಿಯ ಫುಡ್ ಇನ್ಸ್ಪೆಕ್ಟರ್ ಸಹಕಾರ ಇದೆ ಅಂತ ನೋಡಬೇಕು. ಇದ್ದಲ್ಲಿ ಅವನ ವರದಿ ಸಲ್ಲಿಸಿ ಫುಡ್ ಇನ್ಸ್ಪೆಕ್ಟರ್ ಜವಾಬ್ದಾರಿ ಆಗ್ತಾನೆ. ಯಾಕಂದರೆ ಫುಡ್ ಇನ್ಸ್ಪೆಕ್ಟರ್ ಸಹಕಾರ ಇಲ್ಲದಿದ್ದಲ್ಲಿ ಈ ರೀತಿ ಬಹಿರಂಗವಾಗಿ ಯಾವುದೇ ಒಂದು ಹೆದರಿಕೆ ಇಲ್ಲದೆ ಮೋಸ ಮಾಡುವಂಥ ಧೈರ್ಯ ನ್ಯಾಯಬೆಲೆ ಅಂಗಡಿಗೆ ಬರುವುದಿಲ್ಲ. ಸೊ ಫುಡ್ ಇನ್ಸ್ಪೆಕ್ಟರ್ ಯಾರಂತ ನೋಡಿ. ಎಸ್ ಸರ್, ಆಧಾರ್ ಲಿಂಕ್ ಮಾಡೋದರ ಕುರಿತಾಗಿ ನೀವು ಈಗಾಗಲೇ ಮಾಹಿತಿಯನ್ನು ನೀಡ್ತಾ ಇದ್ರಿ. ಆದರೆ ಹಲವಾರು ಜನರಿಗೆ ಆಧಾರ್ ಲಿಂಕ್ ಆಗದೆ ಲಕ್ಷಾಂತರ ಜನರಿಗೆ ಈ ಒಂದು ಉಪಯೋಗ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಒಂದು ಕರೆಕ್ಟಾಗಿ ಒಬ್ಬ ಜೆನ್ಯೂನಿಟಿ ಇದೆ ಅಂತ ಇಲ್ವ ಗೊತ್ತಾಗಬೇಕಾದ್ರೆ ಆಧಾರ್ ಕಾರ್ಡ್ ಅಲ್ಲದೆ ಬೇರೆ ಯಾವುದೊಂದು ವ್ಯವಸ್ಥೆ ಇವತ್ತಿಲ್ಲ. ಆಧಾರ್ ಕಾರ್ಡ್ ಫ್ಯಾಮಿಲಿ ಜೋಡಣೆಯಿಂದಾಗಿ ಇವತ್ತು ಬಹಳಷ್ಟು ಸುಮಾರು 8.5 ಲಕ್ಷ ಬೋಗಸ್ ಕಾರ್ಡ್ ನಮಗೆ ಪತ್ತೆ ಹಚ್ಚಲಾಯಿತು. ಇದು ಅದು ಕೂಡ ಕಷ್ಟ ಆಗ್ತಿತ್ತು. ಇದೀಗ ನಾವು ನಾನೊಂದು ಕುಟುಂಬದಲ್ಲಿ 4 ಜನ ಇದ್ದೇವೆ. ಅದನ್ನು 3 ಜನ ನಾನಿದ್ದೇನೆ, ನನ್ನ ತಂದೆಯವರನ್ನು ತೀರಿ ಹೋಗಿದೆ, ಅವ್ರ ಹೆಸರು ಕೂಡ ರೇಷನ್ ಕಾರ್ಡಲ್ಲಿದೆ. ಅಥವಾ ನನ್ನ ತಮ್ಮ ಇದ್ದಾನೆ, ಅವನು ಫಾರಿನ್ ಹೋಗಿದ್ದಾನೆ, ಅವನ ಹೆಸರು ಕೂಡ ರೇಷನ್ ಕಾರ್ಡಲ್ಲಿದೆ. ಅಥವಾ ನನ್ನ ತಂಗಿ ಇದ್ದಾರೆ, ಹಿಂದೆ ಇತ್ತು, ಅವ್ರು ಮದುವೆಗೆ ಹೋಗಿದ್ದಾರೆ, ಅವ್ರ ಹೆಸರು ಕೂಡ ಇದೆ. ಸೊ ಇಂಡಿವಿಜುವಲ್ ಸೀಡಿಂಗ್ ನಾವು ಪ್ರಾರಂಭ ಮಾಡುವಾಗ ಸುಮಾರು 50 ಲಕ್ಷ ಇನ್ನೂ ಕೂಡ ಸೀಡಿಂಗ್ ಆಗಲಿಲ್ಲ. ಇದರಲ್ಲಿ ಬಹುತೇಕ ತೀರಿ ಹೋದವರಿದ್ದಾರೆ, ಫಾರಿನ್ಗೆ ಹೋದವರಿದ್ದಾರೆ, ಮದುವೆಗೆ ಹೋದವರಿದ್ದಾರೆ. ಹಿಂದೆ ಬೋಗಸ್ ನಮ್ಮ ಕುಟುಂಬದಲ್ಲಿ ಬೇರೆ ಒಂದು 4-5 ಹೆಸರು ಸೇರಿಸುತ್ತಿದ್ದೆ. ಇದೆಲ್ಲ ಇವತ್ತು ಬಹಿರಂಗ ಆಗಿಕೊಂಡು ಸುಮಾರು 50 ಲಕ್ಷ ಇವತ್ತು ರಾಜ್ಯದಲ್ಲಿ ಈ ರೀತಿ ಇದೆ. ಕೆಲವೊಂದು ಇದರಲ್ಲಿ ಜೆನ್ಯೂನಿಟಿ ಇಲ್ಲದವರು ಕೂಡ ಇರ್ಬೋದು. ಅದಕ್ಕಾಗಿ ನಾವು ಹೇಳಿದ್ದೇವೆ ಅಂತ ಹೇಳಿದರೆ, ಯಾರು ನಿಜವಾಗಿ ನನ್ನ ಇದ್ದರೆ ಅವನಿಗೆ ಲಿಂಕ್ ಆಗಲಿಲ್ಲ ಅಂತ ನಿರಾಕರಣೆ ಸಲ್ಲಿಸಪಟ್ಟರೆ ತಕ್ಷಣ ಹೋಗಿ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಆಗಲೇ ಅವರಿಗೆ ಲಿಂಕ್ ಮಾಡಿ ಆ ಫುಡ್ ಕೊಡೋ ವ್ಯವಸ್ಥೆ ಕೂಡ ಇದೆ. ಆದರೆ ಒಟ್ಟಾರೆಯಾಗಿ ಜನರಿಗೆ ತೊಂದರೆ ಆಗಬೇಕು ಅಂತ ಹೇಳಿಕೊಂಡು ಮನೆ ಮುಖ್ಯಮಂತ್ರಿ ಕೂಡ ಆಧಾರ್ ಲಿಂಕನ್ನು ಕಡ್ಡಾಯ ಮಾಡಬೇಕು ಅಂತ ಹೇಳಿದ ಕಾರಣ ಅದನ್ನು ಕೂಡ ನಾವು ಈಗ ವಿಡ್ರಾ ಮಾಡ್ತಿದ್ದೇವೆ. ಕಡ್ಡಾಯವಿಲ್ಲ, ಅದು ಕೇಂದ್ರ ಸರ್ಕಾರ ಏನು ಮಾಡಿದೆ, ಜೂನ್ 30ರೊಳಗೆ ಎಲ್ಲರೂ ಮಾಡಲೇಬೇಕಂತ ಆದೇಶ ಇದೆ. ಬಹುಶಃ ಕೇಂದ್ರ ಸರ್ಕಾರ ಇವತ್ತು ನೋಡ್ಬೋದು, ನೀರಿಗೆ ಆಧಾರ ಬೇಕು, ಕರೆಂಟ್ಗೆ ಕೂಡ ಇನ್ನು ಆಧಾರ ಬೇಕು, ಟ್ರೈನ್ ಬುಕ್ಕಿಂಗ್ಗೆ ಆಧಾರ ಬೇಕು, ಮಕ್ಕಳ ಸ್ಕೂಲಿಗೆ ಅದು ಬೇಕಂತ ಇವತ್ತು ಹೇಳಿದ್ದಾರೆ. ಸೊ ನಾವು ಫುಡ್ಡಿಗೆ ಸಂಬಂಧಪಟ್ಟ ಜೂನ್ 30 ಡೆಡ್ ಟೈಮ್ ಕೊಟ್ಟಿದ್ದಾರೆ. ನಾನು ಜನರಿಗೆ ನಿಮ್ಮ ಮುಖಾಂತರ ಕೇಳುವುದಿಷ್ಟೇ, ಇವತ್ತು ಕರ್ನಾಟಕ ಸರ್ಕಾರ ಜನಸಾಮಾನ್ಯರನ್ನು ಇವತ್ತು ಅವರ ಒಬ್ಬರಿಗೆ ಕೂಡ ತೊಂದರೆ ಆಗಬಾರ್ದು, ಅದಕ್ಕೆ 10% ಕೂಡ ಜನರಿಗೆ ಕಷ್ಟ ಆಗಬಾರ್ದು ಉದ್ದೇಶದಿಂದ ಈ ನಮ್ಮ ಆಧಾರ್ ಲಿಂಕ್ ನಾವು ಕಡ್ಡಾಯ ಮಾಡಿದನ್ನು ಇದು ವಿಡ್ರಾ ಮಾಡಿ ಎಲ್ಲರಿಗೂ ಕೂಡ ಹೇಳಿ ಕೇಳಿದ್ದೇವೆ. ನೀವು ಕಾರ್ಯಕ್ರಮದಲ್ಲಿ ಇರೋ ಹಾಗೆ ಕೇಸ್ನ ಕುರಿತಾಗಿ ಒಂದು ಬೆಳವಣಿಗೆ ನಡೆದಿದೆ, ಒಂದು ಇಂಪ್ಯಾಕ್ಟ್ ಆಗಿದೆ. ಆ ಇಂಪ್ಯಾಕ್ಟ್ ಅನ್ನು ನಾವು ವೀಕ್ಷಕರಿಗೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ಕೇಸ್ 1 ದಾವಣಗೆರೆಯ ಸ್ಟೋರಿಯನ್ನ ನಾವು ತೆಗೆದುಕೊಂಡಿದ್ವಿ. ದಾವಣಗೆರೆಯ ಭಾರತ ಕಾಲೋನಿ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 51ರ ಅಕ್ರಮದ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅಂಗಡಿ ಮಾಲೀಕ ವೆಂಕಟೇಶ್ ನಾಯಕ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸಚಿವರು ಎಚ್ಚರಿಕೆ ಕೊಟ್ಟ ಕೆಲವೇ ಕ್ಷಣಗಳಲ್ಲಿ ಮಾಲೀಕನ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ. ಸುವರ್ಣ ನ್ಯೂಸ್ನ ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಚಿವರು ಕಠಿಣ ಎಚ್ಚರಿಕೆಯನ್ನ ನೀಡಿದ್ರು. ಕಾರ್ಡ್ ಅಡವಿಟ್ಟುಕೊಂಡಿದ್ದ ಚಟಗೇರಪ್ಪ ವೆಂಕಟೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ.
ಕಾರ್ಡ್ಗಳನ್ನ ಅಡವಿಟ್ಟುಕೊಂಡು ಜನರಿಗೆ ಸಾಲ ನೀಡಿ ಬಡ್ಡಿ ತಿಂತಾ ಇದ್ದಂತಹ ಚಿಟಗೇರಪ್ಪ ಮತ್ತು ಆ ಒಂದು ಅಂಗಡಿ ನ್ಯಾಯಬೆಲೆ ಅಂಗಡಿ 51ರ ವಿರುದ್ಧ ಈಗ ಕ್ರಮಕ್ಕೆ ಮುಂದಾಗಲಾಗಿದೆ. ಅದರ ಮಾಲೀಕನಾದಂತಹ ವೆಂಕಟೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿಟಗೇರಪ್ಪ ಸಂಗ್ರಹಿಸಿದ್ದ ಫಲಾನುಭವಿಗಳ ಹೆಸರಿನಲ್ಲಿ ಸಂಗ್ರಹಿಸಿದ್ದ ಆ ಒಂದು ವಸ್ತುಗಳು ಏನೇನು, ಆ ಒಂದು ದವಸ ಧಾನ್ಯಗಳು ಏನೇನು ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. 290 ಕೆಜಿ ಅಕ್ಕಿಯನ್ನ ಈತ ಪಡ್ಕೊಂಡಿದ್ದ, 13 ಕೆಜಿ ಸಕ್ಕರೆ, 13 ಕೆಜಿ ಉಪ್ಪು, 13 ಕೆಜಿ ಪಾಮೋಲಿನ್ ಹಾಗೂ 13 ಕೆಜಿ ಹೆಸರು ಕಾಳನ್ನ ಆಹಾರ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಸುವರ್ಣ ನ್ಯೂಸ್ನ ಹಲೋ ಮಿನಿಸ್ಟರ್ನ ಮುಖ್ಯ ಉದ್ದೇಶವೇ ಇದು. ಸ್ಥಳದಲ್ಲಿಯೇ ಪರಿಹಾರ, ಸ್ಥಳದಲ್ಲಿಯೇ ಕಠಿಣ ಕ್ರಮ. ಸುವರ್ಣ ನ್ಯೂಸ್ನ ಹಲೋ ಮಿನಿಸ್ಟರ್ನ ಇವತ್ತಿನ ಮೊದಲ ಕೇಸ್ ಸ್ಟಡಿ ದಾವಣಗೆರೆಯ ಭಾರತ್ ಕಾಲೋನಿಯ ನ್ಯಾಯಬೆಲೆ ಅಂಗಡಿಯ ಅಕ್ರಮವನ್ನ ಸುವರ್ಣ ನ್ಯೂಸ್ ಸಚಿವರ ಮುಂದೆ ಇಟ್ಟಿತ್ತು. ಕಾರ್ಯಕ್ರಮದಲ್ಲಿ ಇರುವಾಗಲೇ ಕ್ಷಣಾರ್ಧದಲ್ಲೇ ಈ ಕುರಿತಾಗಿ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ದಾಖಲಾಗಿರುವಂತಹ ಎಫ್ಐಆರ್ ಕಾಪಿಯನ್ನ ಕೂಡ ನಾವು ಸುವರ್ಣ ನ್ಯೂಸ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸರ್, ಹಲೋ ಮಿನಿಸ್ಟರ್ನ ಮುಖ್ಯ ಉದ್ದೇಶವೇ ಇದು. ಅಂದ್ರೆ ಜನರ ಸಮಸ್ಯೆಯನ್ನ ನಿಮ್ಮ ಮುಂದೆ ಇಟ್ಟಾಗ ತಕ್ಷಣದ ಪರಿಹಾರ, ಈ ತಕ್ಷಣಕ್ಕೆ ಇಂಪ್ಯಾಕ್ಟ್ ಆಗಿರುವಂಥದ್ದು. ಸರ್, ಕೇಸ್ ದಾಖಲಾಗಿದೆ ಈಗ. ಬಹುಶಃ ನಿಮ್ಮ ಸೋನರ್ ಟಿವಿಯ ಎಲ್ಲ ತನ್ನ ಅಭಿನಂದನೆ ಸಲ್ಲಿಸ್ತೇನೆ. ಈ ರೀತಿಯ ವಿಚಾರ ಗಮನಕ್ಕೆ ತಂದು ನಮ್ಮ ಅಧಿಕಾರವನ್ನು ಎಚ್ಚೆತ್ತುಗೊಳಿಸಿ ಕ್ರಮ ತೆಕ್ಕೊಂಡಾಗ ಇದು ಒಂದೇ ಶಾಪ್ಗೆ ಮಾತ್ರ ಅಲ್ಲ, ರಾಜ್ಯದಾದ್ಯಂತ ಎಲ್ಲರೂ ಯಾರು ಇವತ್ತು ಈ ರೀತಿ ಅಕ್ರಮ ಮಾಡ್ತಾರೆ ಅವರಿಗೆ ಒಂದು ಎಚ್ಚರಿಕೆಗೆ ಗಂಟೆಯಾಗಿ ಇವತ್ತು ಪರಿವರ್ತನೆ ಆಗಿ ಇದರ ಪ್ರಯೋಜನ ಜನಸಾಮಾನ್ಯರಿಗೆ ಆಗ್ತದೆ. ಇವತ್ತು ನಾನು ನಮ್ಮ ಇಲಾಖೆ ಅಧಿಕಾರಿಗೆ ನಾನು ಹೇಳೋದಿಷ್ಟೇ, ಇಂತೆಲ್ಲ ವಿಚಾರಗಳು ಇವತ್ತು ನಮ್ಮ ಗಮನಕ್ಕೆ ಬಂದ ನಂತರ ನಾವಿಲ್ಲಿ ಎಚ್ಚರಿಕೆ ಕೊಟ್ಟ ನಂತರ ಅಲ್ಲಿ ಆ್ಯಕ್ಷನ್ ತೆಕ್ಕೊಳ್ಳೋದು ಒಂದು, ಅದಕ್ಕಿಂತ ಮುಂಚೆ ಇಂತಹ ತೆಕ್ಕೊಂಡು ಈ ರೀತಿ ಆಗದೆ ತಡ್ಕೊಳ್ಳುವಂಥ ಒಂದು ಪ್ರಾಮಾಣಿಕ ನಮ್ಮ ಅಧಿಕಾರಿಗಳು ಕೂಡ ಇವತ್ತು ಅವ್ರು ನೋಡಿಕೊಳ್ಬೇಕು. ಏನು ಸಹಕಾರ ಬೇಕು ಅದು ನಾವಿಲ್ಲಿ ಕೊಡುವಂಥ ಯಾವುದೇ ಒತ್ತಡಕ್ಕೆ ಮಣಿಯದೆ, ಅದು ಯಾವುದೇ ಒತ್ತಡ ಲಾಬಿ ಕೂಡ ನಾವು ಕೂಡ ಮಣಿಯದೆ ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ ನಾವು ಖಂಡಿತವಾಗಿ ನಾವು ಮಾಡ್ತೀವಿ. ಖಂಡಿತ ಇಡೀ ಕರ್ನಾಟಕದ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಸರ್, ಈಗ ಕಾಲರ್ ರೆಡಿ ಇದ್ದಾರೆ. ಕಾರ್ಕಳದಿಂದ ಜಯಶಂಕರ್ ಅಂತ ಕರೆ ಮಾಡಿದ್ದಾರೆ. ಜಯಶಂಕರ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ? ಅದರ ಒಂದು ನಿಮಿಷ, ಆಧಾರ್ ಒಂದನೇ ಸ್ಟಾಪ್ ಆಗಿದೆ. ನನಗೆ ಎಲ್ಲರಿಗೆ ಒಂದು ನಿಮ್ಮ ಮುಖ ಹೇಳೋದಿಷ್ಟೇ, ಯಾರೆಲ್ಲ ಆಧಾರ್ ಸೀಡಿಂಗ್ ಆಗಲಿಲ್ಲ ದಯವಿಟ್ಟು ಆದಷ್ಟು ಬೇಗನೆ ಹೋಗಿ ಸೀಡಿಂಗ್ ತಾವು ಮಾಡಿಕೊಳ್ಬೇಕು. ರಾಜ್ಯದಲ್ಲಿ ನಾವು ಇವತ್ತು ಸೀಡಿಂಗಲ್ಲಿದ್ದು ಕೂಡ ಮನೆ ಮುಖ್ಯ ಕೊಡಲಿಕ್ಕೆ ಹೇಳಿದ್ದಾರೆ. ನಾಳೆ ನಾಡಿದ್ದು ಏನಾದರೂ ಮುಂದಿನ ತಿಂಗಳಲ್ಲಿ ಏನಾದರೂ ಬಂದರೆ ಆಗ ಗಡಿಬಿಡಿಯಾಗಿ ಸಮಸ್ಯೆ ಆಗೋ ಬದಲು ಆದಷ್ಟು ಬೇಗ ತಾವು ಸೀಡಿಂಗ್ ಒಂದು ಮಾಡಿಸಿದರೆ ಅದೇನು ಕಷ್ಟ ಇಲ್ಲ. ಅವ್ರ ಆಧಾರ್ ನಂಬರ್ ಮತ್ತು ಅವರ ರೇಷನ್ ಕಾರ್ಡ್ ನಂಬರ್ ಕೊಟ್ಟರೆ ಸಾಕು, ನಮ್ಮ ಅಧಿಕಾರಿಗೆ ಅದನ್ನು ಸೀಡಿಂಗ್ ಮಾಡಿ ಬಿಡ್ತಾರೆ. ಅದಕ್ಕೆ ಜನ ಮುಂದೆ ಬರಬೇಕಂತ ಕೇಳಿಕೊಳ್ತಿದ್ದೇನೆ. ಈಗ ಕಾರ್ಕಳದಿಂದ ಜಯಶಂಕರ್ ಕರೆ ಮಾಡಿದ್ದಾರೆ. ಜಯಶಂಕರ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ನೇರವಾಗಿ ಮಾತಾಡಿ. ನಾನು ಕಾರ್ಕಳ ತಾಲೂಕು ಕುಕ್ಕುಂದೂರು ಗ್ರಾಮ ಮಾತಾಡುದು, ಜಯಶಂಕರ್ ಅಂತ ಹೇಳಿ. ಇದು ಏನಂದ್ರೆ ನಮ್ಮ ಊರಿನಿಂದ ರೇಷನ್ ಕಾರ್ಡ್ಗೆ ಹೋಗ್ಬೇಕಾದ್ರೆ, ರೇಷನ್ ಅಂಗಡಿಗೆ ಹೋಗ್ಬೇಕಾದ್ರೆ ಸುಮಾರು 3-4 ಕಿಲೋಮೀಟರ್ ಇದೆ ಸರ್. ಹೌದು, ಹೌದು. ಒಂದ್ಸಲ ಹೋಗುವಾಗ ಒಂದು ಸಲ ರೇಷನ್ ಕೊಡುದಿಲ್ಲ, 2 ಸಲ ಹೋಗ್ಬೇಕಾಗುತ್ತೆ. ನಮ್ಗೆ ಸುಮಾರು 100-150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆಮೇಲೆ ರೇಷನ್ ತಗೋಬೇಕಾದ್ರೆ ಅಲ್ಲಿ ಹಲೋ ಹೇಳಿ, ರೇಷನ್ ಅಂಗಡಿಯಲ್ಲಿ 150 ರೂಪಾಯಿ ಚಾರ್ಜ್ ಮಾಡ್ತಾರೆ ನಮ್ಗೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಮತ್ತೊಂದು ಸಮಸ್ಯೆ ಏನಂದ್ರೆ, ನೋಡಿ ಇಲ್ಲಿ ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದೇ ಮನೆಯಲ್ಲಿ ಇರುದು, ಬೇರೆ ಬೇರೆ ಸರ್ಕಾರಿ ಜಾಗದಲ್ಲಿ ಎಲ್ಲ ಮನೆ ಕಟ್ಟಿಕೊಂಡು ಅದಕ್ಕೆ ಒಂದೊಂದು ರೇಷನ್ ಕಾರ್ಡ್ ಮಾಡ್ಕೊಂಡು ಇಟ್ಟಿದ್ದಾರೆ. ಒಂದೇ ಮನೆಯಲ್ಲಿ, ಆ ಮನೆಯಲ್ಲಿ ಯಾರು ವಾಸ ಇರುವುದಿಲ್ಲ. ಹೀಗೆ ಸುಮಾರು ನಮ್ಮ ಕಾರ್ಕಳದ ಕುಕ್ಕುಂದೂರು ಗ್ರಾಮದಲ್ಲೇ ಒಂದು 50-60 ಕೇಸ್ಗಳು ಈ ತರ ಇದೆ ಸರ್. ನಾವು ಗ್ರಾಮ ಸಭೆಗೆ ಈ ವಿಷಯ ಹೇಳಿದ್ರೆ ಅವ್ರ ಕಿವಿಗೆ ಹಾಕೊಳ್ದಲ್ಲ. ಈ ಸಲ ಗ್ರಾಮ ಸಭೆ ನಡೆಸಲೇ ಇಲ್ಲ. ಜಯಶಂಕರ್ ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕು. ನಿಮ್ಮ ಕೆಲಸದ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಸಾಮಾಜಿಕವಾಗಿ ಜಯಶಂಕರ್ ಉತ್ತಮವಾಗಿ ಸಲಹೆ ಕೊಟ್ಟಿದ್ದಾರೆ. ಇವತ್ತು ಇದೇ ರೀತಿ ಎಲ್ಲಿ ಬೇರೆ ಬೇರೆ ಮನೆಗಳಿದೆ, ಜನ ಇಲ್ಲ, ರೇಷನ್ ಕಾರ್ಡ್ ಮಾಡಿದೆ ಅಂತ ಹೇಳಿ ಬಹಳಷ್ಟು ರಾಜ್ಯದಲ್ಲಿ ಇವತ್ತು ಮಾಹಿತಿ. ಅದಕ್ಕಾಗಿ ನಾವು ಇದನ್ನು ಆಧಾರ್ ಲಿಂಕ್ ಮಾಡಿದ್ರೆ ಮಾತ್ರ ಸ್ಪಷ್ಟತೆ ಗೊತ್ತಾಗ್ತದೆ ನಾವು ಕಡ್ಡಾಯಗೊಳಿಸಿದ್ದು. ಇದನ್ನು ನಾವು ಮುಂದಿನ ಎಲ್ಲ ನಾವು ಕ್ಲೀನಪ್ ಮಾಡಿಕೊಂಡು ನಾವು ಇವತ್ತು ಬರಸಕ್ಕೆ ತುಂಬಷ್ಟು ಕ್ಲೀನ್ ಆಗಿದೆ. ಇನ್ನು ಅವನಿಗೆ ಒಂದು 2-3 ತಿಂಗಳು ಇದನ್ನು ನಾವು ಇವತ್ತು ಕ್ಲೀನ್ ಮಾಡ್ತೇವೆ. ಎರಡನೇದು ಅವ್ರ ಪ್ರಶ್ನೆ, ಇವತ್ತು ಅವ್ರ ನ್ಯಾಯಬೆಲೆ ಅಂಗಡಿಗೆ ಹೋದಾಗ ಅವ್ರಿಗೆ 2 ಸಲ ಬರಲಿಕ್ಕೆ ಹೇಳ್ತಾರೆ ಮತ್ತು ಜಾಸ್ತಿ ಕೇಳ್ತಾರೆ ಅಂತೇಳಿ. ನಾನು ಬಹುಶಃ ಅಂಗಡಿಯವರಿಗೆ ಮತ್ತೊಮ್ಮೆ ಹೇಳಿಕೆ ಇಚ್ಛಿಸುವಂಥದ್ದು, ಇನ್ನು ಈ ಮಾಹಿತಿ ಬಂದರೂ ಕೂಡ ಅಂಗಡಿಯವರ ಮೇಲೆ ಆ್ಯಕ್ಷನ್ ತಗೊಳ್ತೇವೆ. 1ನೇ ತಾರೀಕಿಂದ 15ನೇ ತಾರೀಕಿನವರೆಗೆ ಕಡ್ಡಾಯವಾಗಿ ಕೊಡಲೇಬೇಕು ಮುಂದಿನ ತಿಂಗಳಿಂದ. ಮಧ್ಯದಲ್ಲಿ ಎಷ್ಟು ಅದಕ್ಕೆ ಹೆಚ್ಚಾಗಿ ಅಕ್ಕಿ ಫ್ರೀ ಮತ್ತು ಇನ್ನು 42 ರೂಪಾಯಿನ ಇವತ್ತು ಆಗುವಂಥದ್ದು. ಇದಕ್ಕಿಂತ ಜಾಸ್ತಿ ಹೆಚ್ಚು ಏನಾದರೂ ಇವತ್ತು ಮಾಡಿದರೆ ದಯವಿಟ್ಟು ನಮ್ಮ ಫುಡ್ ಇನ್ಸ್ಪೆಕ್ಟ್ರಿಗೆ ಅಥವಾ ನಮ್ಮ ನೂತನ ಸಿಸ್ಟಮ್ ಕಂಪ್ಲೇಂಟ್ ಕೊಡಿ. ಅವರು ನಿಮಗೆ ಅಲ್ಲಿ ಸ್ಪಂದಿಸಿದ್ದಲ್ಲಿ ನಮ್ಮ ಡಿ ಎ ಕೊಡಿ. ಅವರು ಇಲ್ಲದಿದೆ ಹೇಗಾದರೂ ಮಾಡಿ ನಮಗೆ ನೇರವಾಗಿ ಒಂದು
ಆ ಮಾಹಿತಿಯನ್ನು ಇವತ್ತು ಕೊಡಿ, ಅವರ ಮೇಲೆ ನಾವು ಆ್ಯಕ್ಷನ್ ತಗೋ ಕೆಲಸ ಮಾಡ್ತೇವೆ. ಮೂರನೇದೇನು, ನನ್ನ ಹಳ್ಳಿ ನನ್ನ ಗ್ರಾಮ ಭಾಳ ದೂರ ಇದೆ, ನ್ಯಾಯಬೆಳಂಗಡಿಯಿಂದ ಪೇಟೆಗೆ ಹೋಗುವಾಗ ಭಾಳ ದೂರ ಆಗ್ತದೆ ಅಂತೇಳಿ ನಾನು ಜನರಿಗೆ ಹೇಳಿದಿಷ್ಟೇ, ನೀವು ಪೇಟೆಗೆ ಬರೀ ನ್ಯಾಯಬೆಳಂಗಡಿಗೆ ಮಾತ್ರ, ಬೇರೆ ಎಲ್ಲ ವಸ್ತುಗೆ ಪೇಟೆಗೆ ಹೋಗಬೇಕಲ್ಲ. ಸೊ ಅದಕ್ಕೆಲ್ಲ ಪೇಟೆಗೆ ಹೋಗಿ ತರ್ತಾರೆ, ನ್ಯಾಯಬೆಳಂಗಡಿ ಮಾತ್ರ ದೂರ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಕೂಡ ಒಂದು ಸಿಸ್ಟಮಲ್ಲಿ ನಡಿಬೇಕಾಗ್ತದೆ, ಎಲ್ಲ ಹತ್ತಿರ ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟು ಶಾಪಿಗೆ ಒಂದು ಅಂತೇಳಿ, ಸೊ 500ಕ್ಕೆ ಒಂದು ಮಾಡಿದ್ದೇವೆ, ನಗರದಲ್ಲಿ 800ಕ್ಕೆ ಒಂದು ಮಾಡಿ, ನಗರ APL ಜಾಸ್ತಿ ಇರ್ತದೆ. ಸೊ ಏನಾದರೂ 500ಕ್ಕೆ ಕಡಿಮೆ ಇದ್ದು ನಿಮ್ಮಲ್ಲಿ 500 ಕಾರ್ಡ್ ಆ ಗ್ರಾಮದಲ್ಲಿದ್ದರೆ ಅಲ್ಲಿನ ಹೊಸತಾಗಿ ಓಪನ್ ಮಾಡ್ತೇವೆ. ಸೊ ಆ ಮಾಹಿತಿಯನ್ನು ಅವರು ಫುಡ್ ಇನ್ಸ್ಪೆಕ್ಟರ್ ಕೊಡಬೇಕು ಕೇಳಿಕೊಳ್ಳಿ ಇಚ್ಛಿಸ್ತೇನೆ. ಎಸ್, ಕಠಿಣವಾದಂತಹ ಕ್ರಮ ಜರುಗಿಸ್ತೀವಿ ಒಂದು ವೇಳೆ ನಿಯಮಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನ ಈಗಾಗಲೇ ಸಚಿವರು ನೀಡಿದ್ರು. ಇದರ ಜೊತೆಗೆ ಇದರ ಇಂಪ್ಯಾಕ್ಟ್ ಆಗಿ ನಮ್ಮ ಮೊದಲ ಸ್ಟೋರಿ ದಾವಣಗೆರೆಯ ಸ್ಟೋರಿಯ ಕುರಿತಾಗಿ FIR ಈಗ ದಾಖಲಾಗಿದೆ. ಬಡವರ BPL ಕಾರ್ಡ್ಗಳನ್ನು ಇಟ್ಕೊಂಡು ಅಡ ಇಟ್ಟು ಸಾಲ ನೀಡ್ತಾ ಇದ್ದಂತಹ ಖದೀಮರು ಈಗ ಅವರ ವಿರುದ್ಧ FIR ದಾಖಲಾಗಿರುವಂತಹದ್ದು. ಇದು ಸುವರ್ಣ ನ್ಯೂಸ್ನ ಹಲೋ ಮಿನಿಸ್ಟರ್ನ ಪ್ರಮುಖ ಉದ್ದೇಶವಾಗಿದೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ತಕ್ಷಣವೇ ಪರಿಹಾರದ ಭರವಸೆಯನ್ನ ಸಚಿವರು ನೀಡ್ತಾರೆ, ಜೊತೆಗೆ ಕ್ರಮವನ್ನೂ ತೆಗೆದುಕೊಳ್ತಾರೆ. ಹಲೋ ಮಿನಿಸ್ಟರ್.